ಇಂದು ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣಗೊಲ್ಲ ಯಾದವ ಸಂಘ ಮತ್ತು ಸಮಾಜದ ಇತರೆ ಮುಖಂಡರುಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅಧ್ಯಕ್ಷರಾದ ಪುಟ್ಟರಾಜು ಯಾದವ್, ಕಾರ್ಯಾಧ್ಯಕ್ಷರಾದ ಮಾರುತಿ ಯಾದವ್, ಪ್ರಧಾನ ಕಾರ್ಯದರ್ಶಿಗಳಾದ ಧನಂಜಯರವರು ಹಾಗೂ ಕವಿಗಳು ಮತ್ತು ಸಾಹಿತಿಗಳಾದ ತೋಟದ ಮನೆಯ ಗಿರೀಶ್ ರವರು ಇನ್ನಿತರ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಂದೆರಡು ಹಿತನುಡಿಗಳನ್ನು ನುಡಿಬೇಕಂತೇಳಿ ಮನವಿ ಮಾಡಿಕೊಡ್ತೇವೆ. ಈ ದಿನ ತಾಲೂಕು ಯಾದವ ಸಂಘ ಮತ್ತು ತಾಲೂಕು ಕಚೇರಿ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗಿದೆ. ಇದಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ. ನಮ್ಮೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಎಷ್ಟೊಂದು ಏನಪ್ಪ ಅಂದರೆ ಎಷ್ಟೊಂದು ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಯಾವತ್ತು ಸತ್ಯಕ್ಕೆ ಜಯ. ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಸತ್ಯ ಇನ್ನು ಅಸತ್ಯ ಜಾಸ್ತಿ ಆಗಿದೆ. ಓಕೆ, ಅಹಿಂಸೆಗಿನ ಹಿಂಸೆ ಜಾಸ್ತಿ ಆಗಿದೆ. ಮತ್ತು ಹೊಟ್ಟೆ ಕಿಚ್ಚು, ಹಸುವೆ ಇವಾಗ ಎಲ್ಲ ನೋಡ್ತಾ ಇದ್ದಾರೆ. ಸೊ ಅದೊಂದು ಸಂದೇಶ ಇದೆ ಮಹಾಭಾರತದಲ್ಲಿ. ಯಾವತ್ತು ಎಷ್ಟೇ ಕಷ್ಟ ಬಂದರೂ ಕೊನೆಗೂ ಗೆಲ್ಲೋದು ಸತ್ಯ. ಆ ಒಂದು ಸಂದೇಶನ ಈ ಇತ್ತೀಚಿನ ದಿನಗಳಲ್ಲಿರುವಂಥ ಯುವಕರು ಅಳವಡಿಸ್ಕೊಬೇಕು. ಮತ್ತು ಈ ಸಮಾಜದಲ್ಲಿ ಅವರ ಒಂದು ಸಂದೇಶಗಳನ್ನ ಅವ್ರು ಏನು ಮಾತುಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಪಾಲಿಸ್ಬೇಕಂತ ಹೇಳಿ ನನಗೆ ಅರ್ಜೆಂಟ್ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಇದೆ. ಅವೆಲ್ಲ ಒಂದು ಬಿಡುವು ಕೊಟ್ಟರೆ ನಾನು ನೋಡ್ತೇನೆ ಅಂತ ಕೇಳ್ತಾರೆ. ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮಾಗಡಿ ತಾಲೂಕು ಶ್ರೀಕೃಷ್ಣ ಯಾದವ ಗೊಲ್ಲ ಸಂಘ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಕಚೇರಿಯಲ್ಲಿ ಈ ದಿವಸ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಎಲ್ಲ ಸಮಾಜದ ಮುಖಂಡರು, ಹಿರಿಯರು ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ತಹಶೀಲ್ದಾರ್ ದಂಡಾಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಮತ್ತು ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣನನ್ನು ಬೇಡ್ಕೊಳ್ತಾ ಶ್ರೀಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಬೇಡ್ಕೊಳ್ತಾ ನಾವು ಸಮಾಜದ ಯಾದವ ಸಮಾಜದಲ್ಲಿ ಕೃಷ್ಣ ಹುಟ್ಟಿದ್ರು ಕೂಡ ಕೃಷ್ಣನನ್ನು ಇಡೀ ಜನಸಮೂಹ ಎಲ್ಲರೂ ಕೂಡ ಇವತ್ತು ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಭಾರತವಲ್ಲದೆ ವಿಶ್ವದಾದ್ಯಂತ ಕೃಷ್ಣನ ಪೂಜೆ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಯಾದವರಾಗಿ ಗೊಲ್ಲರಾಗಿ ಹುಟ್ಟಿ ಮೊದಲನೇದು ಕೃಷ್ಣನ ಆರಾಧನೆ ಮಾಡುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡ್ತಾನೆ. ಹಾಗೆ ಸಮಾಜವನ್ನು ನಾವು ಕಾಪಾಡಿದ್ರೆ ಸಮಾಜ ನಮ್ಮನ್ನು ಕಾಪಾಡ್ತದೆ ಅಂದ್ಬಿಟ್ಟು ಈ ಒಂದು ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾವತ್ತೂ ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ, ಸಮಾಜಕ್ಕೆ ನಾವು ಕಿರು ಸೇವೆಯನ್ನು ನಾವು ಹುಟ್ಟಿದ ಮೇಲೆ ಒಂದು ಸೇವೆ, ಅಳಿದ ಸೇವೆಯನ್ನು ಎಲ್ಲರೂ ಕೂಡ ಸಲ್ಲಿಸಬೇಕು ಅಂದ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಎಲ್ಲರೂ ಕೂಡ ನಮ್ಮ ಸಮಾಜದವರು ಮುಖ್ಯವಾಹಿನಿಗೆ ಬರಬೇಕು. ಮುಖ್ಯವಾಹಿನಿಗೆ ಬಂದು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ವಿದ್ಯಾವಂತರಾಗಬೇಕು. ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರ ಏನು ಕೊಡ್ತಾ ಇದೆ ಇವತ್ತು ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಉಚಿತವಾಗಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಒಳ್ಳೆಯ ವಸತಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದೆ. ಮತ್ತು ನೇರ ಸಾಲ ಕೊಡ್ತಾ ಇದೆ. ಮತ್ತು ಈ ಸಾರಥಿ ಯೋಜನೆ ಅಡಿಯಲ್ಲಿ ಈ ಸ್ವಯಂ ಚಾಲಕರಾಗಿದ್ದಾರೆ ಅವ್ರಿಗೆ ಗಾಡಿ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಹಲವಾರು ರೀತಿಯ ಸೌಲಭ್ಯ ಕೊಡ್ತಾ ಇದ್ದಾರೆ. ನಮ್ಮ ಸಮಾಜದವರು ಹೆಚ್ಚಿನ ದಿನಕ್ಕೆ ಈ ಸೌಲಭ್ಯ ಪಡ್ಕೊಳ್ಳೋಕ್ಕೆ ಹೆಚ್ಚಿಗೆ ಗೊತ್ತಿಲ್ಲ ಅನ್ನೋದು ನನ್ನ ಭಾವನೆ ಇದೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು.